ಹಲವಾರು ವರ್ಷದಿಂದ ಒಂದು ಜಾಗದ ಸಂಬಂಧಪಟ್ಟಾಗೆ ಹೋರಾಟ ನಡೀತಾ ಇದೆ. ಅದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಮತ್ತೆ ಅದಕ್ಕೆ ಚಾಲನೆ ಸಿಕ್ಕಿದೆ. ಮಧ್ಯದಲ್ಲಿ ನಾನಿಲ್ಲಿ ಬಂದಂಥ ಸಮಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ನಾವು. ಇವತ್ತು ನಾನು ಬಂದು ನಮ್ಮೆಲ್ಲ ಹಿರಿಯರನ್ನ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೆಲ್ಲರಿಗೂ ಅನಿಸಿದೆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಪರಸ್ಪರ ಕೂತ್ಕೊಂಡು ಮಾತನಾಡಿದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತನಾಡಿದ್ದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಸೊ ಹಾಗಾಗಿ ಏನು ಆವತ್ತಿನ ಒಂದು ಆಗಬಾರ್ದ ನಾವು ಒಂದು ಪ್ರೆಸ್ ಮೀಟದ ವಿಷಯವನ್ನು ಹೇಳಿದ್ದೀವಿ, ಅದು ಏನೂ ಇಲ್ಲ. ಇವತ್ತೆಲ್ಲವೂ ಸರಿಯಾಗಿದೆ. ಮತ್ತೆ ನಮ್ಮ ಹೋರಾಟ ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಆಗಬೇಕು ಮತ್ತು ಜಾಗ ಉಳಿಬೇಕು. ಸೊ ಈ ದೃಷ್ಟಿಯಿಂದ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇದೆ. ನಾವು ಬೀದಿಯಲ್ಲೂ ಕೂಡ ನಾವು ಹೋರಾಟ ಮಾಡುವಂಥದ್ದನ್ನು ಒಟ್ಟಿಗೆ, ಇದರಲ್ಲಿ ಅವರು ಇವರು ಅವ್ರು ಬೇಡ ಇವ್ರು ಬೇಡ ಅಂತನ್ನುವಂಥದ್ದೇನಿಲ್ಲ, ಒಟ್ಟಿಗೆ ಹೋರಾಟ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಸಾಧ್ಯ ಆದರೆ ಅವಶ್ಯಕತೆ ಬಿದ್ದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ತಗೊಂಡು ಹೋಗುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ದೀವಿ. ಸೊ ಇಷ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಉಳಿದೆಲ್ಲ ಶಾಸಕರು ಮಾತಾಡ್ತಾರೆ. ತುಮಕೂರು ನಗರದಲ್ಲಿ 40,000 ಜನ ವೋಟ್ ಹಾಕಿ ಗೆಲ್ಸಿದ್ದಾರೆ. ಆ ಒಂದು ಪ್ರೆಸ್ ಮೀಟಿಂದ ಅವರಿಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಜನಗಳು ಕೂಡ ಅವ್ರನ್ನ ಆರೋಪಿಸ್ತಂದಲ್ಲೇ ಮಾತಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಎಲ್ಲ ಪೇಪರ್ಗಳಲ್ಲೂ ಬಂತು, ಮಾಧ್ಯಮಗಳಲ್ಲೂ ಬಂತು. ಆಯ್ತಾ, ಅಂತ ಫಾಲ್ಸ್ ಪ್ರೆಸ್ ಮೀಟಲ್ಲಿ ತಾವು ಭಾಗಿಯಾಗಿದ್ರಿ. ಆ ಒಂದು ಆರೋಪದಲ್ಲಿ ಮಾಡೋಂಥ ಪ್ರೆಸ್ ಮೀಟಲ್ಲಿ ತಾವು ಇದ್ರಿ ಅಂದ್ರೆ ನೀವೇ ಮಾಡ್ದಂಗೆ ಅರ್ಥ. ಏನು ಸರ್ ಅದು? ಇಲ್ಲಿ ನೋಡಿ, ಇಂಥವು ಬೇಕಾದಷ್ಟು ಇಡೀ ರಾಜ್ಯದಲ್ಲಿ ಎಲ್ಲ MLA ಎಲ್ಲ MP ಮಿನಿಸ್ಟ್ರಿಗಳ ಮೇಲೆ ಬೇಕಾದಷ್ಟು ಬಂದಿದ್ದಾವೆ. ಆ ಸಂದರ್ಭದಲ್ಲಿ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆದ ನಂತರವೂ ಕೂಡ ಆ ವ್ಯಕ್ತಿ ಮತ್ತೆ ಗೆದ್ದಿದ್ದಾರೆ. ಮತ್ತು ನಾನು 100ಕ್ಕೆ 100 ಹೇಳ್ತೀನಿ, ಇವತ್ತಿನ ಜ್ಯೋತಿ ಗಣೇಶ್ ಅವರು ಮತ್ತೆ ಶುದ್ಧವಾಗಿ ನಮ್ಮಲ್ಲಿದ್ದಂಥ ಏನು ಒಂದು ಗೊಂದಲವನ್ನು ನಿವಾರಣೆ ಆಗಿ ಇನ್ನಷ್ಟು ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತನ್ನುವಂಥ ವಿಶ್ವಾಸದಿಂದ ನಾನು ಹೇಳ್ತೀನಿ. ಇಲ್ಲ, ಎಲ್ಲಡೆ ಯಾರಿಗೂ ಕೂಡ ಪರಸ್ಪರ ಗೊಂದಲದಲ್ಲಿ ಕೆಲವೊಂದೆಲ್ಲ ಭೇಟಿ ಆಗದೆ ಇರೋದು, ಪರಸ್ಪರ ಮಾತನಾಡದೇ ಇರುವಂಥದ್ದು, ಯಾರೋ ಇನ್ನೊಬ್ಬರು ಮೂರನೇವ್ರು ಏನೋ ಹೇಳಿದ್ದು, ಹೀಗೆಲ್ಲ ಗೊಂದಲ ಆಗ್ತಾವೆ, ಸಹಜವಾಗಿ ಆಗ್ತಾವೆ. ಏನು ಭಾಳ ದೊಡ್ಡ ವಿಷಯ ಅಲ್ಲ ಇದು. ಆಗಿದೆ, ಆ ಡ್ಯಾಮೇಜ್ ಸರಿಯಾಗಿದೆ. ಇವತ್ತೆಲ್ಲ ಫುಲ್ ಎಲ್ಲ ಸ್ವಚ್ಛವಾಗಿ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಇನ್ನು ಮುಂದಿನ ಆ ದೇವಸ್ಥಾನ ಉಳಿಸ್ಬೇಕು, ಜಾಗ ಉಳಿಸ್ಬೇಕು ಅನ್ನುವಂಥ ನಿರ್ಧಾರವನ್ನು ಆಗಿದೆ. ನೀವು ಲ್ಯಾಂಡ್ ಜಿಹಾದ್ ಬಗ್ಗೆ ಹೇಳಿದ್ರಿ ಸರ್. ಈಗ ಗೊಂದಲ ಸರಿ ಹೋಗ್ಬೋದು, ಲ್ಯಾಂಡ್ ಜಿಹಾದ್ ಹಾಗೆ ಕಂಟಿನ್ಯೂ ಆಗಿದೆಯಾ ಹೇಗೆ? ಈಗ ಲ್ಯಾಂಡ್ ಜಿಹಾದನ್ನ ಅವರು ಮುಸ್ಲಿಮರದ್ದು ಯಾರು ಕಾಂಟ್ರಾಕ್ಟ್ ಇದೆ ಅದನ್ನ ತಪ್ಪಿಸ್ತೀವಲ್ಲ ನಾವು. ಈಗ ನಮ್ಮ ಜಾಗ ಅಂತ ಅನ್ನೋದು ಉಳಿಸ್ತೀವಿ ನಾವು. ಅದೇ ಹೇಳ್ದಲ್ಲ, ಪರಸ್ಪರ ಭೇಟಿ ಆಗದೆ ಇರೋದಕ್ಕೆ ಅವರು ಬಿಸಿ ಇದ್ರು, ಇವರು ಬಿಸಿ ಇದ್ರು, ಇವರು ಹೋರಾಟ, ಆ ಹೋರಾಟಗಳು, ಕಾರ್ಯಕರ್ತರ ಗೊಂದಲ. ಇಲ್ಲ, ಈಗ ಆದಿತ್ಯ ಡ್ಯಾಮೇಜನ್ನು ಸರಿ ಮಾಡಿ ಭೇಟಿಯಾಗಿ ಈಗ ಸರಿ ಆಗಿದೆ. ಎಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲಿ ಮುಕ್ತವಾಗಿ ಇವತ್ತು ಎಸ್ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬಂದಿದೆ. ಇಲ್ಲ, ಏನಾಯ್ತಂದರೆ ನಾನು ಅದ್ರ ಸಲುವಾಗಿನೇ ಬಂದಿರಲಿಲ್ಲ. ನಾನು ಆನ್ ದಿ ವೇ ಹೊರಟಿದ್ದೆ. ಇವರು ಬನ್ನಿ ಅಂತಂದರು, ಆಯಿತು ಅಂತ ಹೇಳಿ ಬಂದೆ. ಆ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಆಗಿಲ್ಲ ಅಷ್ಟೇ. ನೀವೇನಾದರೂ ತಿಳ್ಕೊಡ್ರಿ. ಇಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ಈಗ ಅವರು ಹಾಕಿದ್ದಾರೆ, ವಿಶ್ವ ಹಿಂದೂ ಪರಿಷತ್ನಿಂದನೂ ಹಾಕಿದ್ದಾರೆ. ಎರಡೂ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇವರೊಂದು ಬೇರೆ ಆ್ಯಂಗಲಲ್ಲಿ ಹಾಕಿದ್ದಾರೆ, ಅವರೊಂದು ಬೇರೆ ಆ್ಯಂಗಲಲ್ಲಿ ಹಾಕಿದ್ದಾರೆ. ಇವತ್ತೆಲ್ಲ ಸ್ಟಡಿ ಮಾಡಿದೆ ನಾನು.
ಸೊ ಅವ್ರಿಗೂ ಕನ್ವಿನ್ಸ್ ಆಗಿದೆ, ಇವರು ಒಂದು ರೀತಿಯಿಂದ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಿದೆ. ಇಡೀ ಇಲ್ಲಿ ಇದರೊಳಗೆ ಕ್ಷಮೆ ಕೇಳೋದು, ಇವ್ರ ತಪ್ಪಾಯಿತು ಅವ್ರ ತಪ್ಪಾಯಿತು ಅಂತ ಅನ್ನೋಕ್ಕಿಂತ ಒಟ್ಟಿಗೆ ಸೇರಿದ್ದು ಇದು ಬಹಳ ದೊಡ್ಡ ಒಂದು ಮೆಸೇಜ್. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋ ಹಾಗೆ ನಮಗೊಂದು ಪಾಠ ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ದೀವಿ. ಅಲ್ಲಿ ಈಗ ನೋಡಿ, ನಾನು ಹೇಳೋದಿಷ್ಟೇ, ಅವ್ರ ತಪ್ಪೋ ಇವ್ರ ತಪ್ಪೋ ಅಥವಾ ಇವ್ರದ್ದು ಇದಾಗಿದೆ ಗೊಂದಲಗಳಾಗಿತ್ತು, ಅದನ್ನೇ ಸರಿ ಮಾಡೋಕ್ಕೋಸ್ಕರ ನಾನು ಬಂದೆ. ಬೆಳಗ್ಗೆಯಿಂದೆಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲೆಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿತ್ತು, ಯಾರು ಹೀಗಾಗಿತ್ತು ಅದೆಲ್ಲವನ್ನೂ ಸರಿಯಾಗಿದೆ. ಸೊ ಒಳಗಡೆಗೆ ನಾವು ಚರ್ಚೆ ಮಾಡಿದ್ದನ್ನು ಈಗ ಅನ್ನೆಸರಿ ಇನ್ನೇನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಟ್ಟಾಗಿ ಹೋಗ್ತಾ ಇದ್ದೀವಿ ನಾವು. ಬಿಜೆಪಿ ಶಾಸಕರೇ ಲ್ಯಾಂಡ್ ಜಿಹಾದಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅನ್ನೋದು ಒಂದು ಗಂಭೀರ ಆರೋಪ ಆಗಿತ್ತು. ಈಗ ಆರೋಪ ಈಗ ನೋಡಿ, ಕುಮ್ಮಕ್ಕು ಕೊಟ್ಟಿದ್ರೆ ಅವ್ರು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ, ಈಗ ಕೋರ್ಟಿಗಂತೂ ಹೋಗ್ತಾ ಇರಲಿಲ್ಲ, ಹಾಗಾಗಿ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ. ಹೀಗಾಗಿ ಕೆಲವೊಂದು ಗೊಂದಲಗಳಿತ್ತಷ್ಟೇ. ಈಗ ಎಲ್ಲವೂ ಕೂಡ ಸರಿಯಾಗಿದೆ. ಟೋಟಲ್ ಸರಿಯಾಗಿದೆ. ಟೋಟಲ್ ನಮ್ಮ ಉದ್ದೇಶ ಹೋರಾಟ ದೇವಸ್ಥಾನ ಜಾಗ. ಸುದ್ದಿಗೋಷ್ಠಿ ನಡೆಸಿದವರು ಸಂಘಟನೆಯವರೆಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದು, ನೋಡಿ, ಈಗ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪರಸ್ಪರ ಅದು ಸಂಘರ್ಷಕ್ಕೆ ಕಾರಣ ಆಗಿದೆ. ಅದೀಗ ಆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ. ಆ ಇಬ್ಬರು ಪರಸ್ಪರ ಅದು ಇದು ಅಂತನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಸಿಟ್ಟಿನಿಂದ ಕೆಲವೊಂದು ಸಲ ಇದಾಗತ್ತೆ, ಆಗಿದೆ. ಅದು ಈಗ ಸರಿ ಆಯಿತು. ಅಲ್ಲ, ಅದನ್ನೇ ಹೇಳಿದಲ್ಲ, ಮತ್ತೆ ಮೇಲಿನ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಮೆಸೇಜನ್ನೇ ಕಾಮನ್ ಪೀಪಲ್, ಎಸ್ ಸರಿ ಆಯ್ತು. ಈಗ ಮತ್ತೆ ಹಿಂದೂಗಳ ಪರವಾಗಿ ಆ ದೇವಸ್ಥಾನ ಮತ್ತು ಜಾಗದ ಸಲುವಾಗಿ ಹೋರಾಟ ಮಾಡೋಕ್ಕೆ ಇದು ಬೇಕಾಗಿತ್ತು, ಅವಶ್ಯಕತೆ ಇತ್ತು, ಇದು ಸರಿ ಆಯಿತು ಅಂತನ್ನುವಂಥದ್ದು ನಿಮ್ಮ ಮೂಲಕ ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಯಾರ್ದು ತಪ್ಪಿಲ್ಲ, ನಾಟ್ ಓನ್ಲಿ ಜ್ಯೋತಿ ಗಣೇಶ್, ನಮ್ಮ ಮಂಜು ಭಾರ್ಗವದ್ದು ತಪ್ಪಿಲ್ಲ. ಆದರೆ ಅಂಡರ್ಸ್ಟ್ಯಾಂಡಿಂಗ್ಗಳಲ್ಲಿ ಕೆಲವೊಂದು ಸಲ ಗೊಂದಲ ಆಗಿದೆ. ಯಾರ್ಯಾರೋ ಏನೇನೋ ಕೆಲವೊಂದು ಹೇಳಿದ್ದನ್ನು ಇವ್ರು ಕೇಳಿದ್ದಾರೆ, ಇವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಸಲ ಅದನ್ನು ಬಗೆಹರಿಸುವಂಥ ಪ್ರಕ್ರಿಯೆ ಆಗಬೇಕಾಗಿತ್ತು, ಆಗಿರಲಿಲ್ಲ. ಇವತ್ತಾಯಿತು 100ಕ್ಕೆ 100 ಅತ್ಯಂತ ಯಶಸ್ವಿ. ಇವತ್ತು ಹಿಂದೂ ಸಮಾಜಕ್ಕೆ ಬೇಕಾಗಿದ್ದೇ ಇದು. ಅಲ್ಲ, ಏನು ಸಮಯದ್ದು ಹೆಂಗೇನ ಈಗ ಸಮಯ ಅಂತಂದರೆ ನನಗೆ ಶುಗರ್ ಇದೆ, ನಾನು ಮಧ್ಯದಲ್ಲಿ ರೆಸ್ಟ್ ತೊಗೊಳ್ತಾ ಇದ್ದೆ. ಪಾಪ ಅವರೆಲ್ಲ ಕಾಯ್ಕೊಂಡು ಮಾಡಿಕೊಂಡು ಅಲ್ಲ, ಅದನ್ನೇ ಹೇಳಿದಲ್ಲ, ಆವತ್ತು ಅದಂತ ಅದಾಗಬಾರ್ದಾಗಿತ್ತು, ಈಗ ಸರಿಯಾಗಿದೆ. ಎಸ್ ಸರ್.